ಏನಂದ್ರೆ ನೀವಾ? ಹೌದು ಕಣೆ, ನಾನೇ. ಹೌದು, ಒಳಗಡೆ ಏನ್ ಮಾಡ್ತಿದ್ದೆ? ನಾನ್ ಎಷ್ಟು ಹೊತ್ತಿಂದ ಡೋರ್ ಬೆಲ್ ಹೊಡಿತಾ ಇದೀನಿ ಗೊತ್ತಾ? ಹೌದಾ? ಹೌದು, ನಾನ್ ನಿಂಗ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಫಾರಿನ್ ನಿಂದ ಹೇಳ್ದೆ ಬಂದ್ರೆ ನೀನ್ 10 ನಿಮಿಷದಿಂದ ಬಾಗಲ್ ತೆಗೆದೆ ಒಳಗೆ ಇದೆಯಾ? ಹೌದು, 10 ನಿಮಿಷದಿಂದ ಡೋರ್ ಲಾಕ್ ಮಾಡ್ಕೊಂಡು ಒಳಗಡೆ ಏನೇ ಮಾಡ್ತಿದ್ದೆ? ನಾನು ಸ್ನಾನ ಮಾಡೋಣ ಅಂತ ಈಗ ತಾನೇ ಬಾತ್ರೂಮಿಗೆ ಹೋದೆ. ಸ್ನಾನ ಮಾಡ್ತಾ ಇದ್ದಿದ್ರಿಂದ ಶಬ್ದ ಕೇಳಿಸ್ಲಿಲ್ಲ ರೀ. ಈ ಕಾಲಿಂಗ್ ಬೆಲ್ ಶಬ್ದ ಬೇರೆ ತುಂಬಾ ದಿನದಿಂದ ಕಡಿಮೆನೆ ಕೇಳಿಸ್ತಾ ಇದೆ. ಸರಿ ಸರಿ, ನೀವ್ ಒಳಗ್ ಬನ್ನಿ. ಒಳಗ್ ಬನ್ರಿ. ನೀವ್ ಈ ತರ ಸಡನ್ ಆಗಿ ಬರ್ತೀರಂತ ನಾನು ಅನ್ಕೊಂಡೇ ಇಲ್ಲ ರೀ. ನಿಜವಾಗ್ಲೂ ನನಗ್ ದೊಡ್ಡ ಸರ್ಪ್ರೈಸ್ ಆಗಿದೆ. ಎಷ್ಟ್ ದಿನ ಲೀವ್ ತಗೊಂಡ್ಬಂದಿದ್ದೀರಾ? 3 ತಿಂಗಳು ಲೀವ್ ತಗೊಂಡ್ ಬಂದಿದ್ದೀನಿ. 3 ತಿಂಗಳ? ಹಾಗಾದ್ರೆ ಈ 3 ತಿಂಗಳು ನಾವು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಹೈ ಜಾಲಿ, ಬನ್ನಿ. ನಿಮ್ಮನ್ನ ನೋಡಿದ್ಮೇಲೆ ನನಗ್ ತುಂಬಾ ಸಂತೋಷವಾಗಿದೆ ರೀ. ಏನಂದ್ರೆ ನಾಳೆ ನನ್ ಫ್ರೆಂಡ್ ಮದ್ವೆ ಇದೆ. ನಾಳೆ ಬೆಳಗ್ಗೆನೆ ಹೊರಟು ಮದ್ವೆಗೆ ಹೋಗ್ ಬಂದ್ಬಿಡೋಣ. ಹೋಗೋಣ. ಥ್ಯಾಂಕ್ ಯು. ನಿಮ್ಮನ್ನ ನೋಡಿದ್ರೆ ತುಂಬಾ ಸರ್ಪ್ರೈಸ್ ಆಗ್ಬಿಡ್ತಾಳೆ. ಹೇಯ್, ಯಾರ ಇವನು? ಏನಂದ್ರೆ ಅವ್ನ್ ನನ್ ಕಸಿನ್ ವಿಕಾಸ್. ಇವನ್ನ ನೀನು ಕಸಿನ್ ಅಂತ ಹೇಳ್ತಿದ್ಯಾ? ಆದ್ರೆ ಇವನ್ನ ನಮ್ಮ ಮದ್ವೆಲ್ ನೋಡೇ ಇಲ್ವಲ್ಲ? ಇಲ್ಲ ರೀ, ಅವಾಗ ಅವನು ಡೆಲ್ಲಿಯಲ್ಲಿ ಡಿಗ್ರಿ ಓದ್ತಾ ಇದ್ದ. ನಮ್ ಮದ್ವೆ ಟೈಮಲ್ಲಿ ಅವನಿಗೆ ಎಕ್ಸಾಮ್ ಇದ್ದಿದ್ರಿಂದ ಅವನಿಂದ ಬರಕ್ಕಾಗಿಲ್ಲ. ಹಾಗ ನಾನು 10 ನಿಮಿಷದಿಂದ ಕಾಲಿಂಗ್ ಬೆಲ್ ಹೊಡೆದ್ರು ಇವಳು ಬಂದು ಬಾಗಲ್ ತೆಗ್ದಿಲ್ಲ. ಇವನ್ ನೋಡ್ತಿದ್ರೆ ಈಗ ತಾನೇ ಬೆಡ್ಡಿಂದ ಮಲಗಿ ಎದ್ದು ಬಂದಂಗೆ ಕಾಣಿಸ್ತಾ ಇದ್ದಾನೆ. ಇವಳೇನಂದ್ರೆ ತಲೆಗೆಲ್ಲ ಸ್ನಾನ ಮಾಡಿ ಬಂದಿದ್ದಾಳೆ. ನಿಜವಾಗ್ಲೂ ಇವನ್ ಕಸಿನೇನಾ? ಇಲ್ಲ ನಾನು ಫಾರಿನಲ್ಲಿರೋದ್ರಿಂದ ಇಲ್ಲೇ ಒಬ್ಬನ ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ದಾಳ? ಒಂದು ಅರ್ಥನೇ ಆಗ್ತಿಲ್ವೇ. ಏನ್ ಮಾಡೋದು? ಏನಾಯ್ತ್ರಿ? ಏನ್ ಯೋಚನೆ ಮಾಡ್ತಾ ಇದೀರಾ ನೀವು? ಇವ್ ನಿನ್ ಕಸಿನೇ ಅಂತ ನಾನು ಹೇಗ್ ನಂಬೋದು? ಏನಂದ್ರೆ ಏನ್ರಿ ಮಾತಿದು? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ವಿಕಾಸ್ ನನ್ ಚಿಕ್ಕಮ್ಮನ್ ಮಗನೇ, ನನ್ ಮಾತನ್ ನಂಬಲ್ವಾ? ಹೌದು, ನಾನ್ ನಂಬೋದಿಲ್ಲ. ಇವನ್ನ ನಮ್ಮ ಮದ್ವೆಲ್ ನಾನ್ ನೋಡೇ ಇಲ್ಲ. ಮದ್ವೆ ಆದ್ಮೇಲೆ ಇವನ್ ಬಗ್ಗೆ ಯಾವತ್ತೂ ನೀನ್ ಮಾತಾಡೇ ಇಲ್ವಲ್ಲ? ಇವನ್ ಹೆಸರು ಕೂಡ ನಾನು ಕೇಳೇ ಇಲ್ಲ. ಇವನ್ ನಿನ್ ಕಸಿನ್ ಅಲ್ಲ, ಮರ್ಯಾದೆಯಿಂದ ನಿಜ ಹೇಳ್ಬಿಡು. ಅಯ್ಯೋ, ಬಂದಿದ್ರಿಂದ ನಿಮ್ಗೇನಾಯ್ತು? ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನನ್ ಮೇಲೆ ಅನುಮಾನ ಮಾಡ್ತಾ ಇದ್ದೀರಾ? ಹೌದು, ಸಂದೇಹ ಪಡೆದೆ ಇನ್ನೇನ್ ಮಾಡೋದು? ನಾನು ಹೊರಗಡೆ ನಿಂತು ಎಷ್ಟೊತ್ತಿಂದ ಕಾಲಿಂಗ್ ಬೆಲ್ ಹೊಡಿತಿದ್ದೆ, ಆದ್ರೆ ನೀನ್ ಬರ್ಲೇ ಇಲ್ಲ. ಆಗ್ಲೇ ನನಗೆ ಲೈಟಾಗಿ ಅನುಮಾನ ಬಂತು. ಈಗ ನನ್ನ ಅನುಮಾನ ನಿಜಾನೇ ಆಯ್ತು. ನೋಡವನ್ನ ಒಳ್ಳೆ ಕಳ್ಳನ್ ತರ ಹೇಗ್ ಗುರಾಯಿಸ್ಕೊಂಡು ನೋಡ್ತಾವ್ನೆ. ಬೆಳಗ್ಗೆ ಬೆಳಗ್ಗೆನೆ ನಮ್ ಬೆಡ್ರೂಮ್ ಇಂದ ಯಾಕೆ ಬರ್ಬೇಕಿವ್ನು? ಏನಂದ್ರೆ ಹೀಗೆಲ್ಲ ಮಾತಾಡ್ಬೇಡ್ರಿ, ತುಂಬಾ ಕಷ್ಟವಾಗಿದೆ. ಏನಂದ್ರೆ ನಿಜವಾಗ್ಲೂ ಅವ್ನ್ ನನ್ ಕಸಿನೇ ರೀ. 1 ವರ್ಷ ತಡೆದು ಬಂದಿದ್ದೀರಲ್ಲ ಅಂತ ನಾನ್ ಸಂತೋಷವಾಗಿದ್ದೆ. ನೀವೇನಂದ್ರೆ ಈ ತರ ಮಾತಾಡ್ತಾ ಇದ್ದೀರಾ? ಈ ತರ ಮಾತಾಡಿದ್ರೆ ಅವ್ನ್ ನಿಮ್ ಬಗ್ಗೆ ಏನ್ ಅನ್ಕೋತಾನೆ? ಅವನೇನ್ ಅನ್ಕೊಂಡ್ರೆ ನನ್ಗೇನಾಗ್ಬೇಕು? ಇವನ್ ಯಾರು ಅಂತ ಸತ್ಯ ಹೇಳ್ಬಿಡು. ಏಯ್, ನೀನ್ ಮೊದ್ಲು ಹೊರಗಡೆ ಹೋಗೋ. ಹಾಗೆ ನಿಂತಿದ್ಯಾ? ಅಯ್ಯೋ, ಅವನನ್ ಬೈಬೇಡ್ರಿ. ಏನಂದ್ರೆ ನಂಬ್ರಿ, ಅವ್ನ್ ನನ್ ಕಸಿನ್. ಎಲ್ಲ ನಂಬೋದಕ್ಕೆ ನಾನನ್ ಚಿಕ್ಕ ಹುಡುಗ ಅಲ್ಲ, ಸರಿನಾ? ಏಯ್, ಮೊದ್ಲು ಇಲ್ಲಿಂದ ಹೊರಗಡೆ ಹೋಗೋ. ಹೊರಗಡೆ ಹೋಗೋ ಅನ್ನಲ್ಲ. ಅಯ್ಯೋ, ಏನೋ ನೋಡ್ತಿದ್ಯಾ? ಏಯ್, ಹೇಳ್ತಾ ಇದ್ದೀನಿ, ಹಂಗೆ ಬೊಂಬೆ ತರ ನಿಂತಿದ್ಯಾ? ಹೋಗೋ ಹೊರಗಡೆ. ಮಗನೇ, ಹೋಗ್ತೀಯಾ ಇಲ್ವೋ? ಏಯ್, ಎಲ್ಲ ಒಳಗಡೆ ಹೋಗ್ತಿದ್ಯಾ? ಹೇಯ್, ಎಷ್ಟ್ ಕೊಬ್ಬು ನೋಡು, ಹೇಳಿದ್ರೆ ಒಳಗಡೆ ಹೋಗ್ತಿದ್ದಾನೆ. ನೀವು ಕೋಪ ಮಾಡ್ಕೋಬೇಡ್ರಿ. ಅಕ್ಕ, ಅಮ್ಮನ್ಗೆ ಕಾಲ್ ಮಾಡಿದ್ದೀನಿ, ಲೈನಲ್ಲಿದ್ದಾರೆ. ಹಲೋ ಚಿಕ್ಕಮ್ಮ, ಚೆನ್ನಾಗಿದ್ದೀರಾ? ಹಾ, ಇಲ್ಲೆಲ್ರೂ ಚೆನ್ನಾಗೇ ಇದೀವಿ. ಸರಿ, ನನ್ನ ಯಜಮಾನ್ರು ಫಾರಿನ್ ಇಂದ ಬಂದಿದ್ದಾರೆ. ಅವ್ರ ಹತ್ರ ಸ್ವಲ್ಪ ಮಾತಾಡಿ. ಯಾರು? ನನ್ ಚಿಕ್ಕಮ್ಮ, ವಿಕಾಸ್ ಅಮ್ಮ, ಮಾತಾಡಿ. ಹಲೋ ಮಗ. ಹಾ, ಹೇಳಿ. ಏನಪ್ಪಾ, ಚೆನ್ನಾಗಿದ್ಯಾ? ನನ್ನ ಯಾರಂತ ಗೊತ್ತಾಯ್ತಾ? ನಿಮ್ ಮದ್ವೆಯಲ್ಲಿ ಮಂಟಪದಲ್ಲಿ ಎಲ್ಲಾ ಕೆಲ್ಸನೂ ಮಾಡ್ತಾ ಇದ್ನಲ್ಲ, ನೆನ್ಪಿದ್ಯಾನಪ್ಪ? ಗೌರಮ್ಮಪ್ಪ, ನಿನಗ್ 1 ಪೌನಲ್ಲಿ ಬ್ರೇಸ್ಲೆಟ್ ಹಾಕಿದ್ನಲ್ಲ, ನೆನ್ಪಿಲ್ವಾ? ಹಾ, ಓ ನೀವಾ? ಹಾ, ನೆನ್ಪಿದೆ. ಈ ಹುಡುಗ ಯಾರು? ಅವ್ನ್ ನನ್ ಮಗನೇಪಾ. ಅವನಿಗೆ ನಾಳೆ ಬೆಂಗಳೂರಲ್ಲಿ ಒಂದ್ ಮುಖ್ಯವಾದ ಇಂಟರ್ವ್ಯೂ ಇದೆ. ಅವ್ನ್ ಇಷ್ಟವರೆಗೂ ಬೆಂಗಳೂರಿಗೆ ಬಂದಿದ್ದೇ ಇಲ್ಲಪ್ಪ.
ಅದಕ್ಕೆ ಅಕ್ಕನ ಮನೇಲಿ ಉಳ್ಕೊ ಅಂತ ಕಳಿಸ್ಬಿಟ್ಟೆ. ನೆನ್ನೆನೆ ಅಪ್ಪ ಅವನಲ್ಲಿ ಬಂದಿದ್ದು. ಇವತ್ತು ಇಂಟರ್ವ್ಯೂ ಮುಗಿಸ್ಬಿಟ್ಟು ನಾಳೆ ಊರಿಗೆ ಬಂದ್ಬಿಡ್ತಾನೆ. ನಿನಗೇನ್ ತೊಂದ್ರೆ ಇಲ್ವಲ್ಲ? ಹಾಂ, ಅದೆಲ್ಲ ಏನಿಲ್ಲ. ಆಯ್ತಪ್ಪ. ಹೌದು, ನೀವು ಫಾರಿನ್ ಇಂದ ಇವತ್ತೇ ಬಂದಿದ್ದಾ? ಹೌದು. ಹೌದಾ? ತುಂಬಾ ಸಂತೋಷಪ್ಪ. ಆಯ್ತಪ್ಪ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಹ್ಞೂ ಹ್ಞೂ ಏನ್ರಿ ಇವಾಗಾದ್ರೂ ನಿಮ್ಮ ಅನುಮಾನ ಹೋಯ್ತಾ? ಹ್ಞೂ ಹ್ಞೂ ಯಾವಾಗ್ಲೂ ಒಂದ್ ವಿಷಯ ಮಾತಾಡೋಕ್ಕಿಂತ ಮುಂಚೆ ಏನು ಎಂತ ಅಂತ ತಿಳ್ಕೊಂಡ್ ಮಾತಾಡಿ, ಸರಿನಾ? ಅದೆಲ್ಲ ಬಿಟ್ಬಿಟ್ಟು ಈ ತರ ಬಾಯಿಗೆ ಬಂದಂಗ್ ಮಾತಾಡೋದೆಲ್ಲ ಸರಿನೇ ಇಲ್ಲ ರೀ. ಒಂದ್ ಗಂಡಂಗೆ ಯಾವಾಗ್ಲೂ ಹೆಂಡತಿ ಮೇಲೆ ನಂಬಿಕೆ ಇರ್ಬೇಕ್ರಿ. ನೀವ್ ಹೀಗೆಲ್ಲ ಮಾತಾಡಿದ್ದಕ್ಕೆ ನಾವಿಬ್ರು ನಿಮ್ ಮೇಲೆ ಕೋಪ ಪಡ್ಕೊಂಡಿದ್ದಿದ್ರೆ ನಮ್ಮ ಅನುಬಂಧ ಕಡ್ದೋಗಿರಲ್ವಾ? ಸಾರಿ, ನನ್ಗೆ ಕ್ಷಮಿಸ್ಬಿಡು. ಅದೇನೋ ಅಂದರೆ ತುಂಬ ಹೊತ್ತಿಂದ ಬಾಗಿಲು ತೆಗ್ದಿಲ್ವಲ್ಲ, ಸ್ವಲ್ಪ ಟೆನ್ಷನ್ ಆಗಿಬಿಟ್ಟೆ. ಆ ಟೆನ್ಷನಲ್ಲಿ ಹಾಗೆಲ್ಲ ಮಾತಾಡ್ಬಿಟ್ಟೆ. ಏನೋ ತಲೆ ಕೆಟ್ಟು ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡು. ಇದ್ಯಾವುದೂ ಮನ್ಸಲ್ಲಿ ಇಟ್ಕೋಬೇಡ. ಸಾರಿ. ಸಾರಿ ವಿಕಾಸ್, ನೀನು ನನ್ನ ಕ್ಷಮಿಸ್ಬಿಡು. ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ. ಅಯ್ಯೋ ಪರವಾಗಿಲ್ಲ ಬಾವ. ಹ್ಞೂ